ಹಾಯ್ ಫ್ರೆಂಡ್ಸ್, ಎಲ್ರಿಗೂ ತಮ್ಮ ಗಣೇಶ್ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯಿತು ವೀಡಿಯೋ ಹಾಕೋಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೆ ಇವತ್ತೊಂದು ಡಿಫ್ರೆಂಟ್ ಆಗಿರೋ ಡಿಸೈನ ತೋರಿಸೋಣ ಅಂತ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಡಿಸೈನ ಸ್ಟಾರ್ಟ್ ಮಾಡೋಣ. 6 ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್. 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಯಾವಾಗಲೂ ಲಾಕ್ ಮಾಡ್ಕೊಳ್ಳೋ ಥರ 2 ಟೈಮ್ಸ್ ಲಾಕ್ ಮಾಡ್ತಾಯಿದ್ದೀನಿ. ಇದು ಹಾಕಿದ್ರೆ 3 ಸ್ಟೆಪ್ಪಲ್ಲಿ ಬರುತ್ತೆ ಡಿಸೈನು, ಬಟ್ 2 ಸ್ಟೆಪ್ಪಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. 2 ಟೈಮ್ಸ್ ಲಾಕ್ ಮಾಡ್ಕೊಂಡಾದಮೇಲೆ 1 2 3 4 5 ಚೈನ್ ಹಾಕಿದ್ದೀನಿ. 5 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಸೀರೆಗೆ ಹಾಕುವಾಗ, ಇಲ್ಲದ್ರೆ ನೀವು ಎಳೆದು ಲಾಕ್ ಮಾಡಿದ್ರೆ ಸುಕ್ಕು ಬರುತ್ತೆ. ಅದಕ್ಕೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ನಾನು 5 ಚೈನ್ ಹಾಕಿ ಲಾಕ್ ಮಾಡಿ ಆದಮೇಲೆ 1 2 3 4 5 ಇನ್ನೊಂದು ಚೈನ್ 6 ಚೈನ್ ಹಾಕಿದ್ದೀನಿ. 6 ಚೈನ್ ಹಾಕಿ ಅದನ್ನು ಕೂಡ ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾಡಬಾರ್ದು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬಾರ್ದು. 1 ಪಾಯಿಂಟ್ನಷ್ಟು ಒಳಗಡೆ ಲಾಕ್ ಮಾಡಬೇಕು. ಯು ಶೇಪಲ್ಲಿ ಬರೋ ಥರ ಲಾಕ್ ಮಾಡಬೇಕು ನೋಡಿ. 1 ಟೈಮ್ 5 ಚೈನ್ ಹಾಕಿದ್ದೀನಿ, ಈಗ 6 ಹಾಕಿದ್ದೀನಿ. 6 ಹಾಕಿದ ತಕ್ಷಣವೇ ಮತ್ತೆ 6 ಚೈನ್ 1 2 3 4 5 6 ಚೈನ್ ಹಾಕ್ಕೊಂಡು ಸ್ವಲ್ಪ ಬಟ್ಟೆನ ಈ ಥರ ಟರ್ನ್ ಮಾಡ್ಕೊತೀನಿ ನೋಡಿ. ಟರ್ನ್ ಮಾಡಿಕೊಂಡು ನೋಡಿ, ಇಲ್ಲಿ ಈ 6 ಚೈನ್ ಹಾಕಿದ್ದೀವಲ್ವ, ಇದೇ 6 ಚೈನ್ ಮೇಲ್ಗಡೆ ಇದೇ ಈ ಲಾಕ್ ಮೇಲೇ ನಾನು ಲಾಕ್ ಮಾಡ್ತಾಯಿದ್ದೀನಿ. ಅದೇ ಹೇಳಿದೆ ಅಲ್ವಾ ಫ್ರೆಂಡ್ಸ್, ಇದು ಈ ಥರ ಮಾಡಿಲ್ಲ ಅಂದರೆ ನಮಗೆ 3 ಸ್ಟೆಪ್ಪಲ್ಲಿ ಹಾಕಬೇಕಾಗುತ್ತೆ. ಫಸ್ಟು ಈ ಥರ ಬೇಸ್ ಲೈನ್ ಹಾಕ್ಕೊಂಡು ಆಮೇಲೆ ಈ ವರ್ಕ್ನ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಯಾಕೆ ಒಂದು ಸ್ಟೆಪ್ ಎಕ್ಸ್ಟ್ರಾ ಅಂದ್ಬಿಟ್ಟು ಈ ಥರ ಹಾಕ್ತಾ ಇರೋದು ನೋಡಿ. 6 ಚೈನ್ ಹಾಕಿ ಅದರದ್ದೇ ಲಾಕ್ ಮೇಲೆ ಲಾಕ್ ಮಾಡಿ ಆದಮೇಲೆ ಇನ್ನೂ 3 ಚೈನ್ ಹಾಕ್ಕೋತೀನಿ. 1 2 3 ಚೈನ್ ಹಾಕ್ಕೊಂಡು ನೋಡಿ, ಈ 5 ಚೈನ್ ಏನಿದೆ ಈ 5 ಚೈನ್ ಒಳಗಡೆ ಈ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಥರ ಲಾಕ್ ಮಾಡ್ಕೊತೀನಿ ಕರೆಕ್ಟಾಗಿ. ಅಷ್ಟೇ ಫ್ರೆಂಡ್ಸ್, ಬಟ್ಟೆನ ಟರ್ನ್ ಮಾಡ್ಕೊತೀನಿ. 6 ಚೈನ್ ಹಾಕಿ ಇದರಲ್ಲೇ ಲಾಕ್ ಮಾಡಬೇಕು. ಆಮೇಲೆ 3 ಚೈನ್ ಹಾಕಿ 5 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡಿ ಆದಮೇಲೆ ನೋಡಿ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಈ 6 ಚೈನ್ಸ್ ಏನಿದೆ ಈ ಎರಡನ್ನು ಸೇರಿಸಿ ಒಳಗಡೆ ನೀಡಲ್ ಹಾಕಿಬಿಟ್ಟು ಥ್ರೆಡ್ನ ತಂದು ನೋಡಿ, 2ರಲ್ಲಿ 1 2ರಲ್ಲಿ 1 ಮತ್ತು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಈ 6 ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಮಾಡೋದು. ಈಗಾಗಲೇ ಎಲ್ಲರಿಗೂ ಡಬಲ್ ಕ್ರೋಶೆ ಗೊತ್ತಿರುತ್ತೆ, ಅಥವಾ ಯಾರಾದರೂ ಬಿಗಿನರ್ಸ್ ನೋಡ್ತಾ ಇದ್ದರೆ ನನ್ನ ಹಿಂದಿನ ವೀಡಿಯೋಸ್ ನೋಡಿ ಹೇಗೆ ಡಬಲ್ ಕ್ರೋಶೆ ಮಾಡೋದು, ಸಿಂಗಲ್ ಕ್ರೋಶೆ ಮಾಡೋದು, ಹಾಫ್ ಡಬಲ್ ಕ್ರೋಶೆ ಅಂತ ಎಲ್ಲ ಮಾಡಿ ಹಾಕಿದ್ದೀನಿ ವೀಡಿಯೋಸು. ಒಂದು ಸತಿ ವಿಸಿಟ್ ಮಾಡಿ. ಬರ್ತಾ ಇರೋರಿಗಂತೂ ಇನ್ನೂ ತುಂಬಾ ಈಸಿ ಈ ಥರ ಹಾಕೋದು. ಬಿಗಿನರ್ಸ್ಗೂ ಕೂಡ ಹಾಕ್ಬೋದು, ಎಲ್ಲರಿಗೂ ತುಂಬ ಈಸಿಯಾಗಿ ಇದೆ. ಟೈಮ್ ಕೂಡ ಅಷ್ಟೊಂದು ಏನೂ ಬೇಕಾಗೋದಿಲ್ಲ. ಯಾವುದಾದ್ರೂ ಎಮರ್ಜೆನ್ಸಿ ಟೈಮಲ್ಲಿ ನಾವು ಈ ಡಿಸೈನ್ನ ಹಾಕ್ಬೋದು ನೋಡಿ. ಇದೇ ಥರ ಡಬಲ್ ಕ್ರೋಶೆನ ಈ 6 ಚೈನ್ ಏನಿದೆ ಇದು ಕಂಪ್ಲೀಟ್ ಆಗೋವರೆಗೂ ಹಾಕ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಈಗ ನಾನು 14 ಈ 6 ಚೈನ್ ಒಳಗಡೆ 14 ಡಬಲ್ ಕ್ರೋಶೆಸ್ನ ಮಾಡಿದ್ದೀನಿ. ಮಾಡಿಕೊಂಡು ಆದಮೇಲೆ ನೋಡಿ, ಇಲ್ಲಿ ಈ 3 ಚೈನ್ ಗ್ಯಾಪ್ ಏನಿದೆ ಅಲ್ವಾ, ಇಲ್ಲೂ ಕೂಡ ಹಾಗೆ ಬರಬೇಕು. ಬಟ್ 3 ಚೈನ್ ಹಾಕಿದರೆ ಜಾಸ್ತಿ ಗ್ಯಾಪ್ ಆಗುತ್ತೆ ಅಂದ್ಬಿಟ್ಟು ನಾನು 2 ಚೈನ್ ಮಾತ್ರ ಹಾಕ್ತೀನಿ. 2 ಚೈನ್ ಹಾಕಿ ಇದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಥರ ಲಾಕ್ ಮಾಡಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ 5 ಚೈನ್ 1 2 3 4 5 ಚೈನ್ ಹಾಕಿ ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು ಈಗ 6 1 2 3 4 5 6 ಚೈನ್ ಹಾಕ್ಕೊಂಡು ನೋಡಿ ಸ್ವಲ್ಪ ಯು ಶೇಪ್ ಬರೋ ಥರ 5 ಚೈನ್ನ ಗ್ಯಾಪ್ಗೆ ಅಥವಾ 4 ಚೈನ್ನ ಗ್ಯಾಪ್ಗೆ ನಾವು ಇದನ್ನು ಲಾಕ್ ಮಾಡ್ಕೋಬೇಕು. ಮತ್ತು ಈಗ 6 ಚೈನ್ 1 2 3 4 5 6 ನೋಡಿ, 6 ಚೈನ್ 5 6 ಹಾಕೋಬೇಕು. ಈ 6 ಚೈನ್ನ ಈ ಥರ ಸ್ವಲ್ಪ ಟರ್ನ್ ಮಾಡಿಕೊಂಡು ಇದೇ 6 ಚೈನ್ನ ಲಾಕ್ ಮೇಲೆ ಲಾಕ್ ಮಾಡಬೇಕು. ಮಾಡ್ಕೊಂಡಾದಮೇಲೆ ಮತ್ತೆ ಈಗ 5 ಚೈನ್ ಇದೆ ಅಲ್ವಾ, ಈ 5 ಚೈನ್ ಗ್ಯಾಪ್ ಒಳಗಡೆ 3 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಬೇಕು. ಮಧ್ಯದಲ್ಲಿ ಏನು ಕುಚ್ಚು ಕಟ್ಟೋಕ್ಕೆ ನಾವು ಇಲ್ಲಿ ಪ್ಲೇಸ್ ಬಿಡ್ತಾ ಇಲ್ಲ ಫ್ರೆಂಡ್ಸ್. ಹೇಗೆ ಕುಚ್ಚು ಕಟ್ಟೋದು ಅಂತ ನಾನು ನಿಮಗೆ ಸೆಕೆಂಡ್ ಪ್ಲೇಸಲ್ಲಿ ಹೇಳ್ತೀನಿ ನೋಡಿ. 3 ಚೈನ್ ಹಾಕಿ ಈ 5 ಚೈನ್ ಒಳಗಡೆ ಲಾಕ್ ಮಾಡಿ ಆದಮೇಲೆ ಬಟ್ಟೆನ ಸೀದಾ ಮಾಡಿಕೊಂಡು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು
ಈ 2 6 ಚೈನ್ಸ್ ಏನಿದೆ ಅಲ್ವಾ, ಇದೆರಡರ ಕೆಳಗಡೆನೂ ಹೋಗ್ಬಿಟ್ಟು ಥ್ರೆಡ್ನ ತಂದು ಈ ಥರ 2ರಲ್ಲಿ ಒಂದು 2ರಲ್ಲಿ ಒಂದು ಡಬಲ್ ಕ್ರೋಶೆಸ್ನ ಮಾಡ್ತಾ ಹೋಗಬೇಕು. ಫಸ್ಟ್ ಆರ್ಚಲ್ಲಿ ಎಷ್ಟು ಮಾಡಿರ್ತೀವೋ ಫುಲ್ ಎಂಡಿಂಗ್ವರೆಗೂ ನಾವು ಅಷ್ಟನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇದು ಕಾಮನ್ ಥಿಂಗ್, ಇದು ಗೊತ್ತಲ್ವ ನಿಮಗೆಲ್ಲರಿಗೂ. ನೋಡಿ ಇದೇ ಥರ ಫಿಲ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಒಂದು ವೇಳೆ ಡಿಸೈನ್ ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ರೆಸ್ಪಾನ್ಸ್ ಮಾಡ್ತೀನಿ. ಅಥವಾ ಸ್ಲೋ ಮಾಡ್ಕೊಂಡಾದರೂ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಯಾವುದೂ ಮಿಸ್ ಮಾಡಿರಲ್ಲ. ಸೊ ಹಾಗೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಗೊತ್ತಾಯ್ತಲ್ವ, ನಾನು ಈ ಆರ್ಚ್ನೂ ಕೂಡ ಫಿಲ್ ಮಾಡಿ ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ನ. ಫ್ರೆಂಡ್ಸ್ ನೋಡಿ, ನಾನು ಈಗ ಈ ಫಸ್ಟ್ ಸ್ಟೆಪ್ನ ಈ ಥರ ಫಿನಿಶ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಈ ಥರ ಎಕ್ಸ್ಟ್ರಾ ಒಂದು 4 ಸಿಂಗಲ್ ಕ್ರೋಶೆ ಮಾಡಿ 2-3 ಚೈನ್ಸ್ ಹಾಕಿ ಥ್ರೆಡ್ನ ತೆಗೆದಿದ್ದೀನಿ. ನೋಡಿ ಈ ಥರ ಹಾಕ್ಕೊಂಡು ಸ್ಯಾಂಪಲ್ಗೆ ಆಗಿರೋದ್ರಿಂದ ನಾನು ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ನೀವು ಇದೇ ಥರ ಸೀರೆ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಕನ್ಫ್ಯೂಸ್ ಏನು ಮಾಡ್ಕೊಬೇಡಿ ಫ್ರೆಂಡ್ಸ್. 5 ಚೈನ್ 6 ಚೈನ್ ಹಾಕಿ ಮತ್ತೆ ಇದೇ 6 ಚೈನ್ ಲಾಕು, ಆಮೇಲೆ 3 ಚೈನು ಇಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ಈ ಥರ ಡಬಲ್ ಕ್ರೋಶೆನ ಮಾಡ್ಕೊಂಡು ಹೋಗಿ. ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಹೇಳ್ತಾ ಇಲ್ವಾ, ಪ್ಲೀಸ್ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಬನ್ನಿ ಈಗ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತೀನಿ. ಸೆಕೆಂಡ್ ಸ್ಟೆಪ್ ಅಂತೂ ತುಂಬಾ ಈಸಿ ಇದೆ. ಬೇಗ ಇದನ್ನು ಒಂದು ಫುಲ್ ಸ್ಯಾರಿಗೆ ಒಂದು ಅರ್ಧ ಗಂಟೆ ಅಥವಾ 3/4 ಗಂಟೆ ಒಳಗಡೆ ನಾವು ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ಬೋದು. ಇಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿ, ನಾವು 2 ಸತಿ ಏನು ಲಾಕ್ ಮಾಡಿದ್ದೀವಲ್ವ, ಆ 2 ಮಧ್ಯೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಇದನ್ನು ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಆದಮೇಲೆ ಫ್ರೆಂಡ್ಸ್, ಈ 5 ಚೈನ್ಗೆ ನಾವು ಈ 3 ಚೈನ್ ಹಾಕ್ಬಿಟ್ಟು ಇಲ್ಲಿ ಲಾಕ್ ಮಾಡಿದ್ದೀವಿ. ಈ ಕಡೆ ಇನ್ನು 2 ಚೈನ್ಸ್ ಉಳಿದಿರುತ್ತೆ. ಆ 2 ಚೈನ್ಗೆ ನಾವು ಈ ಥರ ಸಿಂಗಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. 1 ಬೇಕಾದರೂ ಮಾಡ್ಬೋದು, ನೀವು 3 ಬೇಕಾದರೂ ಮಾಡ್ಕೋಬೋದು. ಇಲ್ಲಿ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಾನು 2 ಸತಿ ಮಾಡ್ತೀನಿ. ಆಮೇಲೆ ಇಲ್ಲಿ ಎಕ್ಸ್ಟ್ರಾ ಒಂದು ಈ 3 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ವ, ಅದರದ್ದು ಒಂದು ಹೋಲ್ ಕಾಣಿಸ್ತಾ ಇರುತ್ತೆ. ಆ ಹೋಲ್ ಒಳಗಡೆ ಕೂಡ ಒಂದು ಸತಿ ಸಿಂಗಲ್ ಕ್ರೋಶೆ ಆದಮೇಲೆ 1 2 3 ಚೈನ್ ಹಾಕ್ಕೊಂಡು ಇಲ್ಲಿ ಪ್ರತಿಯೊಂದು ಹೋಲ್ಸ್ ಏನು ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್, ಪ್ರತಿಯೊಂದು ಹೋಲ್ಸಲ್ಲೂ ನಾವು ಈ ಥರ ಈ 3 ಚೈನ್ ಹಾಕಿ ಪ್ರತಿಯೊಂದು ಹೋಲಲ್ಲೂ ನಾವು ಲಾಕ್ ಮಾಡೋ ಹಾಗಿಲ್ಲ. ಒಂದು ಹೋಲ್ನ ಬಿಟ್ಟು ಒಂದು ಹೋಲ್ ಒಳಗಡೆ ನಾವು ಲಾಕ್ ಮಾಡಬೇಕಾಗುತ್ತೆ. ಈಗ ನೋಡಿ, ಇದು ಫಸ್ಟ್ ಹೋಲ್ ಏನು ಕಾಣಿಸ್ತಾ ಇದೆ ಅಲ್ವಾ, ಇದನ್ನು ಸ್ಕಿಪ್ ಮಾಡಿಬಿಟ್ಟು ನಾನು ಇಲ್ಲಿ ಕಾಣಿಸ್ತಾ ಇರೋ ಹೋಲ್ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಹಾಕ್ತಾ ಇದ್ದೀನಿ. ಇಲ್ಲಿ ಈ 3 ಚೈನ್ ಇರೋದ್ರಿಂದ ಇದು ನಮಗೆ ಹೀಗೆ ಕಾಣಿಸ್ತಾ ಇದೆ, ಬಟ್ ಈ ಕಡೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿ, ಲಾಕ್ ಮಾಡಿ ಆದಮೇಲೆ 1 2 3 ಆಗಿದ ತಕ್ಷಣ ನೋಡಿ ಇಲ್ಲೊಂದು ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ಈ ಹೋಲ್ನ ಸ್ಕಿಪ್ ಮಾಡಿಬಿಟ್ಟು ಈ ಕಡೆ ಸೆಕೆಂಡ್ ಹೋಲ್ ಒಳಗಡೆ ನಾನು ಈ 3 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು 1 2 3 ಚೈನ್ ಹಾಕಿ ನೋಡಿ ಈ ಹೋಲ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಈ ಪಕ್ಕದಲ್ಲಿರೋ ಹೋಲ್ನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಹೋಲ್ಗೆ ನಾನು ಈ 3 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಷ್ಟೇ, ಇನ್ನೇನು ಇಲ್ಲ. ತುಂಬಾ ಈಸಿ ಇದೆ ಡಿಸೈನು. ಸೆಕೆಂಡ್ ಸ್ಟೆಪ್ಪು ಹೇಳಿದಲ್ವ, ಅರ್ಧ ಗಂಟೆ ಒಳಗಡೆ ನಾವು ಹಾಕ್ಬಿಡ್ಬೋದು. ನೋಡಿ, ಒಂದು ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಹೋಲ್ಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ, ಏನು ಕಷ್ಟನೇ ಇಲ್ಲ, ತುಂಬ ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ಬಿಗಿನರ್ಸ್ ಕೂಡ ಈ ಥರ ಒಂದು ಗ್ರ್ಯಾಂಡ್ ಲುಕಿಂಗ್ ಡಿಸೈನ್ನ ಹಾಕ್ದಂಗೆ ಆಗುತ್ತೆ. ಖಂಡಿತ ಎಲ್ಲರೂ ಟ್ರೈ ಮಾಡಿ, ಬಿಗಿನರ್ಸು ಟ್ರೈ ಮಾಡಿ ಅಥವಾ ರೆಗ್ಯುಲರಾಗಿ ಹಾಕೋರು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನೋಡಿ, ಕೊನೆಯದಾಗಿ ಈಗ ಇನ್ನೂ 2 ಹೋಲ್ಸ್ ಮಾತ್ರ ಇದೆ. 1 2 3. ಈಗ ಈ ಹೋಲ್ನ ಸ್ಕಿಪ್ ಮಾಡಿಬಿಟ್ಟು ಸೆಕೆಂಡ್ ಇರೋ ಹೋಲ್ಗೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಕೊನೆ ಹೋಲ್ ಒಳಗಡೆ ಕೂಡ ಈಗ ಲಾಕ್ ಮಾಡಿ ಆಯ್ತಲ್ವ. ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡಿ, ಇಲ್ಲಿ ಕೂಡ 2 ಚೈನ್ ಹಾಕಿ ಲಾಕ್ ಮಾಡಿದ್ದೀವಲ್ವ, ಲಾಸ್ಟ್ ಸೈಡು ಕೂಡ ಈ 2 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿ ಆದಮೇಲೆ ಇಲ್ಲಿ ಲಾಕ್ ಏನು ಕಾಣಿಸ್ತಾ ಇದೆ ಅಲ್ವಾ, ಈ ಲಾಕ್ ಒಳಗಡೆ ಒಂದು ಸತಿ ಲಾಕು. ಆಮೇಲೆ ನೆಕ್ಸ್ಟ್ ಈ ಕಡೆ 2 ಚೈನ್ ಇದೆ ಅಲ್ವಾ, ನೋಡಿ ಸ್ಟಾರ್ಟಿಂಗಲ್ಲಿ ಇಲ್ಲಿ 2 ಚೈನ್ಗೆ ನಾನು 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿದೆ. ಬಟ್ ಇಲ್ಲಿ 2 ಟೈಮ್ಸ್ ಮಾಡಿಬಿಟ್ರೆ ಗ್ಯಾಪ್ ಜಾಸ್ತಿ ಕಾಣಿಸುತ್ತೆ, ಅದಕ್ಕೆ ನಾನು ಒಂದು ಸತಿ ಮಾತ್ರ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ 3 ಚೈನ್ದೇನು ಹೋಲ್ ಕಾಣಿಸ್ತಾ ಇರುತ್ತಲ್ವ, ಈ ಹೋಲ್ ಒಳಗಡೆ ಕೂಡ ಒಂದು ಸಿಂಗಲ್ ಕ್ರೋಶೆ.
ಮಾಡ್ಕೊಂಡಾದ್ಮೇಲೆ 1 2 3 ಚೈನ್ಗೆ ಹಾಕ್ಕೊಂಡಾದ್ಮೇಲೆ ನೋಡಿ ಈ ಹೋಲ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ವಿಡಿಯೋದಲ್ಲಿ. ಇಲ್ಲೊಂದು ಹೋಲ್ ಇದೆ, ಅದನ್ನು ಸ್ಕಿಪ್ ಮಾಡಿಬಿಟ್ಟು ಈ ಸೆಕೆಂಡ್ ಹೋಲ್ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು 3 ಚೈನ್ ನೋಡಿ, ಈ ಹೋಲ್ನ ಸ್ಕಿಪ್ ಮಾಡಿಬಿಟ್ಟು ಸೆಕೆಂಡ್ ಹೋಲ್ಗೆ ಮತ್ತು 3 ಚೈನ್ ನೋಡಿ, ಪಕ್ಕದಲ್ಲಿರೋ ಈ ಹೋಲ್ನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಹೋಲ್ಗೆ. ಈಗ ನೋಡಿ ಫ್ರೆಂಡ್ಸ್, ನೋಡಿ 1 2 3 ಟೈಮ್ಸ್ ನಾವು 3 ಚೈನ್ ಹಾಕಿದ್ಮೇಲೆ ಇಲ್ಲಿ ನಾನೊಂದು ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡು ಆಪ್ಷನಲ್ಲು, ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಫಸ್ಟ್ ಆರ್ಚ್ ಹೇಗೆ ಕಂಟಿನ್ಯೂ ಮಾಡಿದ್ದೀವಲ್ವ ಅದೇ ಥರ ಮಾಡ್ಕೊಂಡು ಹೋಗ್ಬೋದು. ನೋಡಿ ಬೀಡ್ ಇನ್ಸರ್ಟ್ ಆದಮೇಲೆ ಒಂದು ಹೋಲ್ನ ಇಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀನಿ. ನೋಡಿ ಬೀಡ್ ಪಕ್ಕ ಈ ಹೋಲ್ ಏನು ಕಾಣಿಸ್ತಾ ಇದೆಯಲ್ವ ಅದನ್ನು ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಹೋಲ್ ಒಳಗಡೆ ಹೋಗ್ಬಿಟ್ಟು ನಾನು ಇದನ್ನು ಲಾಕ್ ಮಾಡ್ತಾ ಇದ್ದೀನಿ. ಮತ್ತು 3 ಚೈನ್, ಈಗ ಒಂದು ಹೋಲ್ನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಹೋಲ್ ಒಳಗಡೆ ಲಾಕು. ಕನ್ಫ್ಯೂಸ್ ಆಗಬಾರ್ದಂತ ನಾನು ಫುಲ್ ತೋರಿಸ್ತಾ ಇದ್ದೀನಿ, ಸ್ಪೀಡ್ ಕೂಡ ಮಾಡಿಲ್ಲ ಫ್ರೆಂಡ್ಸ್. ನೋಡಿ ಮತ್ತೆ 3 ಚೈನ್, ಒಂದನ್ನು ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಹೋಲ್ಗೆ ಲಾಕು. ಮತ್ತು 3 ಚೈನ್, ಒಂದು ಹೋಲ್ನ ಸ್ಕಿಪ್ ಮಾಡಿಬಿಟ್ಟು ಮತ್ತೆ 3 ಚೈನ್. ನಾನು ಇದೇ ಥರ ಇದನ್ನು ಫುಲ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ಬಂದಿದೆ. ಒಂದನ್ನು ಬಿಟ್ಟು ಒಂದನ್ನು ಈ ಥರ ನಾನು ಕುಚ್ಚನ್ನ ಕಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಕಂಟಿನ್ಯೂ ಕುಚ್ಚನ್ನೇ ಕಟ್ಕೊಂಡು ಹೋಗ್ಬೋದು, ಅಥವಾ ಒಂದು ಬೀಡು ಒಂದು ಕುಚ್ಚು, ಒಂದು ಬೀಡು ಒಂದು ಕುಚ್ಚು ಆ ಥರ ಬೇಕಿದ್ರೂ ಮಾಡ್ಕೋಬೋದು. ಬಟ್ ಬರೀ ಬೀಡ್ಸ್ನೇ ಮಾತ್ರ ಹಾಕ್ಕೊಂಡು ಹೋಗ್ಬೇಡಿ, ಚೆನ್ನಾಗಿ ಕಾಣಿಸಲ್ಲ. ಒಂದು ಕುಚ್ಚು ಒಂದು ಬೀಡು, ಒಂದು ಕುಚ್ಚು ಒಂದು ಬೀಡು, ಇಲ್ಲ ಬರೀ ಕುಚ್ಚಸ್ ಆ ಥರ ಮಾಡ್ಕೊಳ್ಳಿ. ಹೇಳ್ದೆ ಅಲ್ವಾ, ಇಲ್ಲಿ ಮಧ್ಯದಲ್ಲಿ ಈ ಕಡೆ 3 ಚೈನ್ಸ್, ಈ ಕಡೆ 3 ಚೈನ್ಸ್ ಬಿಟ್ಬಿಟ್ಟು ಮಧ್ಯದಲ್ಲಿ ಇರೋ 3 ಚೈನ್ಗೆ ನಾನು ಈ ಥರ ಕುಚ್ಚನ್ನ ಕಟ್ಟಿದ್ದೀನಿ. ನಿಮ್ಗೇನಾದರೂ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ಇಲ್ಲಿ ಈ ಲೈನ್ ಏನು ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಒಂದು ನಿಮಿಷ ನೋಡಿ, ಇಲ್ಲಿ ಈ ಲೈನ್ ಏನು ಕಾಣಿಸ್ತಾ ಇದೆ, ಇಲ್ಲಿ ನೀವು ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ ನೀವು ಸ್ಟಿಕ್ ಮಾಡ್ಕೋಬೋದು, ಅಥವಾ ಎರಡೂ ಕೂಡ ಮಾಡ್ಕೋಬೋದು. ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಗೊತ್ತಾಯ್ತಲ್ವಾ ಫ್ರೆಂಡ್ಸ್, ಡಿಸೈನ್ ಏನು ಕಷ್ಟನೇ ಇಲ್ಲ, ತುಂಬಾ ಈಸಿ ಇದೆ. ಸೆಕೆಂಡ್ ಸ್ಟೆಪ್ನಂತೂ ಒಂದು ಅರ್ಧ ಗಂಟೆ ಒಳಗಡೆ ನಾವು ಮುಗಿಸ್ಕೋಬೋದು. ಎಂಡಿಂಗ್ನಲ್ಲಿ ಈ ಥರ ಥ್ರೆಡ್ಸ್ನ ತಗೊಳ್ಳಿ, ನೀಟಾಗಿ ಗಮ್ ಪೇಸ್ಟ್ ಮಾಡಿ, ಯಾವುದೇ ಗಂಟುಗಳು ಕಾಣಿಸದೇ ಇರೋ ಥರ ಎಲ್ಲನೂ ನೀಟಾಗಿ ಕವರ್ ಮಾಡಿ. ಈ ಡಿಸೈನ್ಗೆ ಫ್ರೆಂಡ್ಸ್ ನಾವು ಒಂದು 500ಇಂದ 600ವರೆಗೂ ಚಾರ್ಜ್ನ ಮಾಡ್ಬೋದು. ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ನೀವು ಚಾರ್ಜ್ನ ಮಾಡಿ. ಕಂಪಲ್ಸರಿ ಇಷ್ಟೇ ಮಾಡಬೇಕು ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಮಧ್ಯದಲ್ಲಿ ನೋಡಿ ಥ್ರೆಡ್ ಸಾಲ್ಟೇಜ್ ಆಯಿತು ಅಂತ ನಾನಿಲ್ಲಿ ನಾಟ್ ಹಾಕ್ಕೊಂಡಿದ್ದೀನಿ. ಕಸ್ಟಮರ್ಸ್ದಾದರೆ ನೀವು ಇದನ್ನು ಹಿಂದ್ಗಡೆ ಈ ಥರ ಗಮ್ ಪೇಸ್ಟ್ ಮಾಡಬೇಕು, ಕಾಣಿಸ್ಕೊಡ್ದು ಆ ಥರ ಗಮ್ ಪೇಸ್ಟ್ ಮಾಡಿ. ಆಮೇಲೆ ನಾನು 62 ದಾರನ ತೊಗೊಂಡು ಕುಚ್ಚನ್ನ ಕಟ್ಟಿದ್ದೀನಿ. ಸ್ವಲ್ಪ ಚಿಕ್ಕದಾಗೆ ಕಟ್ಟಿದ್ದೀನಿ, ತುಂಬ ಲೆಂತ್ ಕಟ್ಟಿಲ್ಲ, ಪುಟ್ಟದಾಗಿ ನೋಡಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಸೊ ಗೊತ್ತಾಯ್ತಲ್ವಾ ಫ್ರೆಂಡ್ಸ್, ಕಾಸ್ಟ್ ಕೂಡ ಹೇಳಿದ್ದೀನಿ, 500 to 600ವರೆಗೂ ಚಾರ್ಜ್ ಮಾಡಿ. ನಾನು ಮತ್ತೆ ಮುಂದೆ ಒಂದು ಒಳ್ಳೆ ಡಿಸೈನೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಇದೇ ಥರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಆ್ಯಂಡ್ ಕೀಪ್ ಆನ್ ದ ವಾಚಿಂಗ್. Bye bye, tata, see you, goodbye.